ನ್ಯೂಸ್ ಬೆಂಗಳೂರು. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ತಿದ್ದುಪಡಿ ಮಸೂದೆ ಸೋಲು ಸಂಬಂಧ ಕಾಂಗ್ರೆಸ್ ಮೈತ್ರಿ ವಿರುದ್ಧ ಬಿಜೆಪಿ ಮಹಿಳಾ ಘಟಕ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಮಹಿಳಾ ಮೀಸಲಾತಿ ತಡೆ ಖಂಡಿಸಿ ಮಹಿಳೆಯರು ರಣಾಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ದಾರೆ. ಮಹಿಳೆಯರ ವಿರುದ್ಧದ ಷಡ್ಯಂತ್ರ ಸಹಿಸೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಿಳೆಯರು ಮಾಡಿರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈ ಪ್ರತಿಭಟನೆಯಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಭಾಗಿಯಾಗಿದ್ದಾರೆ. ದಕ್ಷಿಣ ಭಾರತದ ಸಂಖ್ಯೆಯಲ್ಲಿ ಕಡಿಮೆ ಆದ್ರೆ ಇದಕ್ಕೆ ಯಾರು ಹೊಣೆ? ಇದರಲ್ಲಿ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ. ದಕ್ಷಿಣ ಭಾರತದ ಜನಸಂಖ್ಯೆ ಕಡಿಮೆ ಆಗಿ ಸೆನ್ಸಸ್ ಅಲ್ಲಿ ಕಡಿಮೆ ಸೀಟ್ ಬಂದ್ರೆ ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತು ಅನ್ನುವಂತ ಒಂದು ದಂಗೆಯನ್ನು ಎಬ್ಬಿಸುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ಇಂಡಿ ಅಲಯನ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಸಿಗಬಾರ್ದು. ಈಗ 50% ಮೀಸಲಾತಿಯನ್ನು ಕೊಡೋದು ನಮ್ಗೆ ಲಾಭ, ಅದನ್ನು ಪಡ್ಕೊಳ್ಳೋದು ನಮ್ಗೆ ಲಾಭ. ಯಾಕೆಂದ್ರೆ 28 ಇದ್ದಂತ ಸೀಟ್ 14 ಹೆಚ್ಚಾಗುತ್ತೆ, 42 ಆಗುತ್ತೆ. ತಮಿಳುನಾಡಲ್ಲಿ 39 ಇದ್ದಿದ್ದು 59 ಆಗುತ್ತೆ. ಇದರಿಂದ ದಕ್ಷಿಣ ಭಾರತಕ್ಕೆ ಲಾಭ ಇದೆ. ಅದಕ್ಕಾಗಿ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂಥದ್ದನ್ನ ಒಡೆದಾಡಿಸುವುದಕ್ಕಾಗಿ ಇಂಡಿ ಅಲಯನ್ಸ್ ವ್ಯವಸ್ಥಿತ ಷಡ್ಯಂತ್ರದ ಮೂಲಕ ಇವತ್ತು ಈ ಬಿಲ್ ಅನ್ನ ಸೋಲಿಸಿದೆ. ಬರುವಂತ ದಿನದಲ್ಲಿ ಈ ಬಿಲ್ ಪಾಸ್ ಆಗೇ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.